ಮಾಡೋ ಪ್ರಯತ್ನ ಮಾಡ್ತಿದ್ದಾರೆ. ಬಹುಶಃ KPCC ಅಧ್ಯಕ್ಷರು ಹೇಗೆ ಮುಂಚೆ ಯಾವಾಗಲೂ ಹೇಳ್ತಿದ್ರಲ್ಲ, ದೇ ಆರ್ ಆಲ್ ಅವರ್ ಬ್ರದರ್ಸ್ ಅಂಥೇಳಿ. ಅವ್ರ ಬ್ರದರ್ಗಳ ಬಗ್ಗೆ ಸಿಂಪತಿ ಇರ್ಬೋದು. ಅದಕ್ಕೇ ವಿಷಯಾಂತರ ಮಾಡೋದಕ್ಕೋಸ್ಕರ ಮಾಧ್ಯಮಗಳ ಮೇಲೆ ಗುಬೆ ಕೂರ್ಸೋಕೆ ಹೊಟ್ಬಿಟ್ರು. ನೋ ಡೌಟ್, ಅನುಮಾನ. ಈಗ ಅವರಿಗೆ ರಕ್ಷಣೆ ಮಾಡೋ ಉದ್ದೇಶ ಇಲ್ಲದೆ ಇದ್ದರೆ ಸನ್ಮಾನ್ಯ ಪ್ರಿಯಾಂಕ್ ಖರ್ಗೆ ಅವರು ಬಂದು ಅಂಥದ್ದೇನೂ ನಡೆದೇ ಇಲ್ಲ ಅಂತ ಕ್ಲೀನ್ ಚಿಟ್ ಕೊಡೋ ಕೆಲಸ ಯಾಕೆ ಮಾಡ್ತಿದ್ರು? ಅಂಥದ್ದೇನೂ ನಡೆದೇ ಇಲ್ಲ ಅಂತ ಕ್ಲೀನ್ ಚಿಟ್ ಕೊಡುವಂಥವ್ರು ಈಗ ಯಾವಾಗ ಸಾರ್ವಜನಿಕ ಒತ್ತಡ ಜಾಸ್ತಿ ಆಯಿತು, ಮಾಧ್ಯಮಗಳು ಸತ್ಯಸಂಗತಿಯನ್ನು ಬಿತ್ತರಿಸಿದು, ಆಗ ಅನಿವಾರ್ಯ ಆಯಿತು ಅವರಿಗೆ FSL ತನಿಖೆಗೆ ವಹಿಸೋದು, ಸಂಶಯಾಸ್ಪದ ಇದ್ದವ್ರ ಥರನ ವಶಕ್ಕೆ ತಗೊಳ್ಳೋದು, ಇವೆಲ್ಲ ಅನಿವಾರ್ಯ ಆಯಿತು. ನನಗೆ ಅನುಮಾನ ಇದೆ ಮುಚ್ಚಾಕುವ ಸಂಚು ಮಾಡ್ತಿದ್ದಾರೆ ಅಂಥೇಳಿ. ಇನ್ವೆಸ್ಟಿಗೇಷನ್ ಮಾಡ್ತಿದ್ದಾರೋ ಅಥವಾ ಕೂರಿಸ್ಕೊಂಡು ಬಿರಿಯಾನಿ ಕೊಡ್ತಾ ಇದ್ದಾರೋ ಗೊತ್ತಿಲ್ಲ. ಯಾಕೆಂದರೆ ಕಾಂಗ್ರೆಸ್ ಮನಸ್ಥಿತಿ ಹಾಗೇ ಇದೆ. ವೋಟ್ ಬ್ಯಾಂಕ್ ರಕ್ಷಣೆಗೆ ಬಿರಿಯಾನಿ ಕೊಟ್ಟು ಭಯೋತ್ಪಾದಕರನ್ನು ಬೆಳೆಸೋ ಕೆಲಸವನ್ನು ಬೇರೆ ಬೇರೆ ರಾಜ್ಯಗಳಲ್ಲಿ ಮಾಡಿದಂಥ ಒಂದು ಕಪ್ಪು ಇತಿಹಾಸ ಅವ್ರದ್ದಿದೆ, ಬ್ಲ್ಯಾಕ್ ಹಿಸ್ಟ್ರಿ ಅವ್ರದ್ದು. ಇಲ್ಲೂ ಅದೇ ಕೆಲಸ ಮಾಡಿದರೂ ಮಾಡ್ಬೋದು. ಯಾಕೆಂದರೆ DJ ಹಳ್ಳಿ KG ಹಳ್ಳಿ ಪೊಲೀಸ್ ಸ್ಟೇಷನ್ ಸುಟ್ಟವ್ರನ್ನ, 300-350 ಮನೆಗಳಿಗೆ ಬೆಂಕಿ ಹಾಕ್ತವ್ರನ್ನ, ತನ್ನದೇ ದಲಿತ ಶಾಸಕನ ಮನೆ ಸುಟ್ಟವ್ರನ್ನ ಅಮಾಯಕರು ಅಂತ ಕರೆದು ಅವ್ರನ್ನ ಬಿಡುಗಡೆ ಮಾಡಬೇಕು ಅಂತ ಮನವಿ ಪತ್ರ ಕೊಟ್ಟಂಥ ಕುಖ್ಯಾತಿ ಇವ್ರದ್ದು. ಮಾಡೋ ಪ್ರಯತ್ನ ಮಾಡ್ತಿದ್ದಾರೆ. ಬಹುಶಃ KPCC ಅಧ್ಯಕ್ಷರು ಹೇಗೆ ಮುಂಚೆ ಯಾವಾಗಲೂ ಹೇಳ್ತಿದ್ರಲ್ಲ, ದೇ ಆರ್ ಆಲ್ ಅವರ್ ಬ್ರದರ್ಸ್ ಅಂಥೇಳಿ. ಅವ್ರ ಬ್ರದರ್ಗಳ ಬಗ್ಗೆ ಸಿಂಪತಿ ಇರ್ಬೋದು. ಅದಕ್ಕೇ ವಿಷಯಾಂತರ ಮಾಡೋದಕ್ಕೋಸ್ಕರ ಮಾಧ್ಯಮಗಳ ಮೇಲೆ ಗುಬೆ ಕೂರ್ಸೋಕೆ ಹೊಟ್ಬಿಟ್ರು. ನೋ ಡೌಟ್, ಅನುಮಾನ. ಈಗ ಅವರಿಗೆ ರಕ್ಷಣೆ ಮಾಡೋ ಉದ್ದೇಶ ಇಲ್ಲದೆ ಇದ್ದರೆ ಸನ್ಮಾನ್ಯ ಪ್ರಿಯಾಂಕ್ ಖರ್ಗೆ ಅವರು ಬಂದು ಅಂಥದ್ದೇನೂ ನಡೆದೇ ಇಲ್ಲ ಅಂತ ಕ್ಲೀನ್ ಚಿಟ್ ಕೊಡೋ ಕೆಲಸ ಯಾಕೆ ಮಾಡ್ತಿದ್ರು? ಅಂಥದ್ದೇನೂ ನಡೆದೇ ಇಲ್ಲ ಅಂತ ಕ್ಲೀನ್ ಚಿಟ್ ಕೊಡುವಂಥವ್ರು ಈಗ ಯಾವಾಗ ಸಾರ್ವಜನಿಕ ಒತ್ತಡ ಜಾಸ್ತಿ ಆಯಿತು, ಮಾಧ್ಯಮಗಳು ಸತ್ಯಸಂಗತಿಯನ್ನು ಬಿತ್ತರಿಸಿದು, ಆಗ ಅನಿವಾರ್ಯ ಆಯಿತು ಅವರಿಗೆ FSL ತನಿಖೆಗೆ ವಹಿಸೋದು, ಸಂಶಯಾಸ್ಪದ ಇದ್ದವ್ರ ಥರನ ವಶಕ್ಕೆ ತಗೊಳ್ಳೋದು, ಇವೆಲ್ಲ ಅನಿವಾರ್ಯ ಆಯಿತು. ನನಗೆ ಅನುಮಾನ ಇದೆ ಮುಚ್ಚಾಕುವ ಸಂಚು ಮಾಡ್ತಿದ್ದಾರೆ ಅಂಥೇಳಿ. ಇನ್ವೆಸ್ಟಿಗೇಷನ್ ಮಾಡ್ತಿದ್ದಾರೋ ಅಥವಾ ಕೂರಿಸ್ಕೊಂಡು ಬಿರಿಯಾನಿ ಕೊಡ್ತಾ ಇದ್ದಾರೋ ಗೊತ್ತಿಲ್ಲ. ಯಾಕೆಂದರೆ ಕಾಂಗ್ರೆಸ್ ಮನಸ್ಥಿತಿ ಹಾಗೇ ಇದೆ. ವೋಟ್ ಬ್ಯಾಂಕ್ ರಕ್ಷಣೆಗೆ ಬಿರಿಯಾನಿ ಕೊಟ್ಟು ಭಯೋತ್ಪಾದಕರನ್ನು ಬೆಳೆಸೋ ಕೆಲಸವನ್ನು ಬೇರೆ ಬೇರೆ ರಾಜ್ಯಗಳಲ್ಲಿ ಮಾಡಿದಂಥ ಒಂದು ಕಪ್ಪು ಇತಿಹಾಸ ಅವ್ರದ್ದಿದೆ, ಬ್ಲ್ಯಾಕ್ ಹಿಸ್ಟ್ರಿ ಅವ್ರದ್ದು. ಇಲ್ಲೂ ಅದೇ ಕೆಲಸ ಮಾಡಿದರೂ ಮಾಡ್ಬೋದು. ಯಾಕೆಂದರೆ DJ ಹಳ್ಳಿ KG ಹಳ್ಳಿ ಪೊಲೀಸ್ ಸ್ಟೇಷನ್ ಸುಟ್ಟವ್ರನ್ನ, 300-350 ಮನೆಗಳಿಗೆ ಬೆಂಕಿ ಹಾಕ್ತವ್ರನ್ನ, ತನ್ನದೇ ದಲಿತ ಶಾಸಕನ ಮನೆ ಸುಟ್ಟವ್ರನ್ನ ಅಮಾಯಕರು ಅಂತ ಕರೆದು ಅವ್ರನ್ನ ಬಿಡುಗಡೆ ಮಾಡಬೇಕು ಅಂತ ಮನವಿ ಪತ್ರ ಕೊಟ್ಟಂಥ ಕುಖ್ಯಾತಿ ಇವ್ರದ್ದು.